ವಿಜಯ್ ಅವರಿಗೆ ಸರ್ಕಾರ ರಚಿಸಲು ಆಹ್ವಾನ ಕೊಡದ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ವಿರುದ್ಧ ವಿಸಿಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ರಾಜ್ಯಪಾಲರ ಮುಂದೆ ಬಹುಮತ ಸಾಬೀತುಪಡಿಸಬೇಕಾಗಿಲ್ಲ. ವಿಜಯ್ ಮೊದಲು ಸಿಎಂ ಆಗಿ ಅಧಿಕಾರ ವಹಿಸಿಕೊಳ್ಳಬೇಕು. ವಿಧಾನಸಭೆಯಲ್ಲಿ ಬಹುಮತ ಸಾಬೀತುಪಡಿಸಿದ್ರೆ ಸಾಕು ಅಂತ ವಿಸಿಕೆ ಮುಖ್ಯಸ್ಥ ಥೋಲ್ ತಿರುಮಾವಲನ್ ಹೇಳಿಕೆ. ಇಬ್ಬರು ಚಿತ್ರನಟರು ರಾಜ್ಯಪಾಲರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಮಲ್ ಹಾಸನ್ ಮತ್ತು ಪ್ರಕಾಶ್ ರಾಜ್. ಜನಾದೇಶವನ್ನ ಗೌರವಿಸ್ತಾ ಇಲ್ಲ ತಮಿಳುನಾಡಿನ ರಾಜ್ಯಪಾಲರು ಅಂತ. ನಿಮ್ಮ ಹತ್ರ ಶಾಸಕರ ಬೆಂಬಲ ಎಲ್ಲಿದೆ ಅಂತ ಕೇಳುವುದು ತಮಿಳುನಾಡಿಗೆ ಮತ್ತು ತಮಿಳುನಾಡಿನ ಜನರಿಗೆ ಮಾಡಿದ ಅಪಮಾನ. ಗವರ್ನರ್ ನಡೆದುಕೊಳ್ತಾ ಇರುವ ರೀತಿ ಪ್ರಜಾಪ್ರಭುತ್ವಕ್ಕೆ ಹಾನಿ ಅಂತ ಕಮಲ್ ಹಾಸನ್ ಟ್ವೀಟ್ ಮಾಡಿದ್ದಾರೆ. ಪ್ರಕಾಶ್ ರಾಜ್ ಸಹ ರಾಜ್ಯಪಾಲರ ನಡವಳಿಕೆ ಸ್ವೀಕಾರಾರ್ಹವಲ್ಲ ಮತ್ತು ಸಂವಿಧಾನ ಬಾಹಿರ. ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರಬಹುದು. ವಿಜಯ್ಗೆ ಜನಾದೇಶ ಸಿಕ್ಕಿದೆ, ಸದನದಲ್ಲಿ ಬಹುಮತ ತೋರಿಸಲು ಅವಕಾಶ ಕೊಡಲಿ ಅಂತ. ಇಂಟ್ರೆಸ್ಟಿಂಗ್ಲಿ ಕಮಲ್ ಹಾಸನ್ ಮತ್ತು ಪ್ರಕಾಶ್ ರಾಜ್ ಇಬ್ಬರು ವಿಧಾನಸಭಾ ಚುನಾವಣೆಗಳಲ್ಲಿ ಜೋಸೆಫ್ ವಿಜಯ್ ವಿರುದ್ಧ ಸ್ಟಾಲಿನ್ ಪರ ಪ್ರಚಾರ ನಡೆಸಿದ್ರು. ಎರಡೆರಡು ಕಡೆ ವಿಜಯ್ ಗೆದ್ದರೆ ಸ್ಪರ್ಧಿಸಿದ ಒಂದು ಕ್ಷೇತ್ರದಲ್ಲೂ ಸ್ಟಾಲಿನ್ ಸೋತಿದ. ಗವರ್ನರ್ ನಡೆ ವಿರುದ್ಧ ಟಿವಿಕೆ ಬೆಂಬಲಿಗರು ಪ್ರತಿಭಟನೆ ನಡೆಸಿದ್ರು. ವಿಜಯ್ಗೆ ಸರ್ಕಾರ ರಚಿಸೋದಕ್ಕೆ ಆಹ್ವಾನ ಕೊಡಲಿ ಅಂತ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ವಿರುದ್ಧ ಟಿವಿಕೆ ಬೆಂಬಲಿಗರ ಪ್ರತಿಭಟನೆ. ಗವರ್ನರ್ ನಡೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ. ತಮಿಳುನಾಡು ರಾಜ್ಯಾದ್ಯಂತ ವಿಜಯ್ ಸರ್ಕಾರ ರಚನೆಗೆ ಅವಕಾಶ ಕೊಡ್ತಿಲ್ಲ. ಬಿಜೆಪಿಯ ಕೈಗೊಂಬೆಯಂತೆ ಗವರ್ನರ್ ಕೆಲಸ ಮಾಡ್ತಿದ್ದಾರೆ. ನಾಳೆ ರಾಜ್ಯಾದ್ಯಂತ ತಮಿಳುನಾಡು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ಅಂದಿದೆ ಕಾಂಗ್ರೆಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.